ಹಾಯ್ ನಮಸ್ಕಾರ. ಏನಪ್ಪ ವಿಷಯ ಅಂದರೆ, ನಮ್ಮ ಎಲ್ಲ ತಂದೆ ತಾಯಂದಿರು ತನ್ನ ಮಕ್ಕಳು ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ನಾನಾ ಕಷ್ಟಗಳು ಬೀಳಿ ಅವ್ರನ್ನ ಸ್ಕೂಲ್ಗೆ ಹೋಗಿ ಒಳ್ಳೆ ಎಜುಕೇಟೆಡ್ ಮಾಡಬೇಕು, ಒಳ್ಳೆ ವಿದ್ಯಾವಂತನ ಮಾಡಬೇಕು ಅಂತ ಪ್ರತಿಯೊಬ್ಬ ಪೇರೆಂಟ್ಸು ಆಲೋಚನೆ ಮಾಡ್ತಾರೆ. ಆದರೆ ಕೆಲವು ಮಕ್ಕಳು ಏನಪ್ಪ ಮಾಡ್ತಾರೆ ಅಂದರೆ, ತನ್ನ ತಂದೆ ತಾಯಿ ಕಷ್ಟ ಗೊತ್ತಿರತ್ತೆ ಅವ್ರಿಗೆ, ಆದ್ರೂ ನನಗೆ ಅದು ಬೇಕು, ಇದು ಬೇಕು, ಐಫೋನ್ ಬೇಕು. ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಅವರಪ್ಪ ನನಗೆ ಐಫೋನ್ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೋಗಿ ಬೆಟ್ಟದ ಮೇಲೆಯಿಂದ ಕೆಳಗಡೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಇವತ್ತು ಎಷ್ಟು ಕಷ್ಟಪಟ್ಟು ಹುಟ್ಟಿದ ಚಿಕ್ಕ ಮಗುವಿಂದ ಹಿಡಿದು ತಾನು ಬೆಳೆದು ಕಾಲೇಜ್ಗೆ ಹೋಗೋರವರೆಗೂ ಸಾಕಿ ಎಷ್ಟೊಂದು ನಾನಾ ಹಿಂಸೆ ಮಾಡಿ ಅವ್ರನ್ನ ಓದಿಸ್ಬಿಟ್ಟು ಇಷ್ಟೆಲ್ಲ ಕಷ್ಟ ಬೀಳ್ತಾರಲ್ಲ ತಂದೆ ತಾಯಿ. ಒಂಚೂರು ಆದರೆ ನಿಮ್ಮ ತಂದೆ ಮೇಲೆ ಕನಕರ ಅನ್ನೋದು ಬಂದಿಲ್ವ ನಿಮಗೆ? ಅವರು ಎಷ್ಟು ನೋವು ತಿಂತಾರೆ. ಈಗೇನೋ ನೀವು ಸತ್ತೋದ್ರೆ ನನಗೆ ಐಫೋನ್ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು, ಆದರೆ ನೀನು ಸತ್ತಿದ್ದು 1 ದಿನ 3 ದಿವಸ 10 ದಿವಸ, ಆದರೆ ಅವ್ರ ಲೈಫ್ ಲಾಂಗು ಸತ್ತೋದಂಗೆ ಅಷ್ಟೊಂದು ನೋವು ತಿಂತಾರೆ. ನಿನ್ನನ್ನೇ ನೆನೆಸ್ಕೊಂಡು ನೀನು ಸಾಯಿದ್ದಲ್ದಿರ ನಿಮ್ಮ ಅಪ್ಪ ಅಮ್ಮನೂ ಸಾಯಿಸ್ಬಿಟ್ಟಲ್ಲ ಮಾರಾಯ. ಅಂಥವ್ರನ್ನೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹುಡುಗರಿಗೆ ಯಾರೇ ಆಗಲಿ, ಈಗಿನ ಕಾಲದಲ್ಲಿ ಹುಡುಗರು ಮಾತ್ರ ತುಂಬ ಇದರಿಂದ ಇರಬೇಕು, ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಏನು ಎಷ್ಟೊಂದು ಕಷ್ಟಪಟ್ಟು ನಮ್ಮನ್ನು ವಿದ್ಯಾವಂತರಾಗಿ ಮಾಡಬೇಕಂತ ಆಲೋಚನೆ ಮಾಡ್ತಾ ಇರ್ತಾರೆ. ದಯವಿಟ್ಟು ಅವ್ರ ಹತ್ರ ಇದೆಯೋ ಇಲ್ಲ ಅಂತ ತಿಳ್ಕೊಂಡು ನೀವು ಇದನ್ನು ಇದು ಮಾಡಿ. ಥ್ಯಾಂಕ್ ಯು ಸೋ ಮಚ್.